ಸರ್ಪಲಾಂಛನದ ಸಪ್ತಡೆಗಳಲ್ಲಿ ಕೇಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಭೋರ್ಗೆರ ಬಿರುಗಾಳಿಗೆ ಬೇಕಲೆ ದರೆಯನ್ನೇ ನಡಗಿಸಿ ಪ್ರಚಂಡ ಗಂಡಿಗಳೇ ಆಗಿ ಪ್ರಜ್ವಲಿಸಿದ್ದ ಕನಕರತ್ನ ಸೋಪಾನಗಳನ್ನೊಳಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜಯಂಕಾರ ಮಾತ್ರದಿಂದಲೇ ಚತುರ್ಥ ಸಭೆಯನ್ನೇ ಮೆಟ್ಟಿ ನಿಂತ ಮಹಾವೀರ ಈ ಹಸ್ತಿನಾಪುರದೀಶ್ವರ ಪ್ರಚಂಡ ಕೌರವೇಶ್ವರ. ಕುರುವಂಶ ಉದ್ಧಾರಕ, ನಿಟ್ಟಿಸಿ ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವ ವಿಜಯಿ ಗುರು ಪಿತಾಮಹ ಭೀಷ್ಮರಿಗೆ ನಮೋ ನಮ. ಕುರು ಪಾಂಡವರಿಗೆ ಶಸ್ತ್ರಾಸ ವಿದ್ಯೆಯನ್ನು ಕಲಿಸಿ ಕುರು ವಂಶವನ್ನೇ ಉನ್ನತಕ್ಕೇರಿಸಿದ ಗುರುದೇವೋತ್ತಮ ನಮೋ ನಮ. ಗೋಮಾತೆಯ ಕ್ಷೀರ, ಗೋಪಾಲಕರಿಗೆ ಹತಿಸಾರ, ಯದುಪತಿಯ ಭಕ್ತ ಶಿರೋಮಣಿ ಕುಶಲವೇ? ಬಂಡ ಭೀಮನ ರುಂಡವನ್ನು ಚಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನು ಇರಲು ಸದಾ ಸಿದ್ಧನಿರುವ ಎನ್ನನುಜ ದುಶ್ಯಾಸನ ಎದುರು ಬಿದ್ದ ಎದುರಾಳಿಗಳ ಸುದ್ದಿಯನ್ನು ಕೆತ್ತಿಸಲು ಸತ್ಯ ನಡೆಸುವ ಸಿಂಧುರಾಜ ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲ ವಿಷ್ಣು ಎಂಬ ಧನುಷನ್ನು ಪಡೆದ ಎನ್ನ ಆಪ್ತ ಮಿತ್ರ ಅದು ಅಲ್ಲದೆ ನನ್ನ ಸಂಕಲ್ಪ ಸಾಧನೆ
ಈಗಿರುವಲ್ಲಿ ತಾತ ಮಾವ ಸಾಟಿ ಇರುವರ ಸಾಟಿ ಇರುವರ ಸಾಟಿ ಇರುವರ ಸಾಟಿ ಇರುವರ ಆತನಲ್ಲಿ ಚಲವ ಆತನಲ್ಲಿ ಚಲವ ಏನು ತಾತ ಯುದ್ಧವೇ? ಈ ಅರಮನೆಯ ವಾಸಿ ಮುಂದೆ ಅರಣ್ಯವಾಸಿಗಳ ಹಾರಾಟವು ಏನೂ ಸಹ ನಡೆಯುವುದಿಲ್ಲ. ಅದು ಅಲ್ಲದೆ ನನ್ನ ಬಳಿ 11 ಅಕ್ಷರಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಗೆ ಗುಜ್ಜಾಗಿ ಹೋಗುವುದು. ಸಹೋದರ, ಎಲ್ಲಿ ನಮ್ಮ ಕಾಣೋರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶ ಯಾರು? ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ ಅಗ್ರಜ? ದುರ್ಯೋಧನ, ಭೀಷ್ಮ ದ್ರೋಣಾದಿಗಳ ಕಣ್ಣಿದ್ರು ಬೆಳೆದ ನಮಗೇಕೆ ಆ ಚಿಂತೆ? ಪುರುಷೋತ್ತಮ? ಯಾವ ಪುರುಷೋತ್ತಮ? ಅವ ಯಾರಿಗ ಪುರುಷೋತ್ತಮ? ನೆಟ್ಟಗೆ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟುಗುಣವನ್ನು ಸಾರವಾಗಿ ಈ ದಾಶಪುತ್ರನ ಮನೆಗೆ ಹೋದಂತೆ. ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಲ್ಲವೇ? ಎಷ್ಟೇ ಆಗಲಿ ನಲ್ಲೇರನಲ್ಲ, ಮಾತಿನ ಮಲ್ಲ. ತಿಳುವಳಿಕೆ ಅಂತೂ ಮೊದಲೇ ಇಲ್ಲ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವುದು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯ ವಿಚಾರವನ್ನು ಕೇಳಲು ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಇದರ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ನಾಲ್ಕು ಬಾಯಿ ಮುಚ್ಚುವುದಿಲ್ಲ. ದುರ್ಯೋಧನ, ನಿನಗೆ ನ್ಯಾಯವೂ ಅಧೀನವು ಅಥವಾ ಸರ್ವರಿಗೆ ನ್ಯಾಯವೂ ಅಧೀನವು. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡಲಿ, ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ನನ್ನಂಥ ಹಿರಿಯವರ ಕರ್ತವ್ಯ. ಎಲ್ಲವೋ ವಿದುರ, ನುಡಿಗಳ
ನಮ್ಮಣ್ಣನನ್ನು ಬಾಯಿಗೆ ಬಂದಂತೆ ಮಾತಾಡಿದ ಆದರೆ ಈ ಗದಾದಂಡದಿಂದ ನಿನ್ನ ಹಲ್ಲನ್ನು ಮುರಿದುವೆ ಎಚ್ಚರ. ಬದಲು ಈ ಸಭೆ ಬಿಟ್ಟು ಆಚೆಗಾಡು ಪಾಪಿ. ಕೆಲವೋ ಪಾಪಿಗಳೇ, ಶ್ರೀಕೃಷ್ಣನನ್ನು ಜರಿದಾಡುವ ನಿಮ್ಮ ನಾಲಿಗೆ ಎರಡು ಓಳಾಗಬಾರದೆ? ಕೇಳಿರಿ, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮಸೇನನು ನಿಮ್ಮನ್ನು ಪ್ರಾರ್ಥಿಸಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು, ನೆನಪಿದೆಯೇ? ಆ ಸಮಯದಲ್ಲಿ ನಿಮ್ಮ ಪ್ರಾಣ ರಕ್ಷಣೆಗೆಂದೇ ಇಟ್ಟಿದ್ದ ಈ ನನ್ನ ಧನುಷನ್ನು ನಿಮ್ಮ ಕಣ್ಣೆದುರೇ ಈಗಲೇ ಮುರಿದು ಬಿಸಾಡುತ್ತಿರುವೆನು, ನೋಡ್ತೀರಿ. ಪ್ರಮಾದವಾಯಿತು ಮಿತ್ರ. ಪೂಜ್ಯನಾದ ವಿದುರನನ್ನು ಅಪಹಾಸ್ಯಕ್ಕಿಡಿ ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇಲ್ಲ. ಈತನು ನಿನ್ನ ಸಹಾಯಕ್ಕಾಗಿ ನಿಂತಿದ್ದರೆ ನಿನ್ನನ್ನು ಜಯಿಸತಕ್ಕಂಥ ವೀರರು ಯಾರು ತಾನೇ ಇದ್ದರು? ಅನ್ಯಾಯವಾಗಿ ದುಡುಕಿದೆಯಲ್ಲ ಮಿತ್ರ. ಕರುಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಎದುರುವಯ್ಯ. ಈ ವಿದುರನು ಎಂದಾದರೂ ಬಿಲ್ಲ ಹಿಡಿದು ಯುದ್ಧ ಮಾಡುವ ನೋಡ್ರಿವ್ಯಾ ಅಥವಾ ಕೇಳಿದ್ರ ಬಿಡೋದರ ಚಿಂತೆಯನ್ನು? ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರೆದಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿ ಆದರೆ ಕೂಡ ಸಭೆಯನ್ನು ಬಿಟ್ಟು ಹೊರಗಾಗಬೇಕಾಯ್ತು. ಎಚ್ಚರ ಸಹೋದರ. ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ತೆಗೆದುಕೋ ಅಗ್ರಜ, ಸಿದ್ಧವಾಗಿದೆ. ಕೃಷ್ಣ ಬಂದಾಗ ನಾನು ಇದನ್ನು ಎದುರು ನೋಡ್ತಿರುವೆನು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಓಹೋ ದುರ್ಯೋಧನ, ತಾನು ರಾಜನೆಂಬ ಗರ್ವದಿಂದ ನಮಸ್ಕಾರಕ್ಕೆ ಸಿದ್ಧನಾಗದೆ ಕುಳಿತಿರುವೆಯಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ತುಳಿದು ನಮಸ್ಕಾರಕ್ಕೆ ಸಿದ್ಧನಾಗುವಂತೆ ಮಾಡುವೆನು. ಲೋಕಮಾಯೆ ಜಾಗವೂ ಕೊಳಾಗಿ. ಏಳು ಚಕ್ರವರ್ತಿ, ಏಳು. ರಾಜನೆನಿಸಿದ ನೀನೂ ಸಹ ಈ ಗೋಪಾಲನ ಪಾದಸ್ಥಳಕ್ಕೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ನಮಸ್ಕರಿಸಿದರೆಂದು ಹೆಮ್ಮೆಗೊಳ್ಳಬೇಡ. ದೂತರಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣ ಇರುವವು ಇಲ್ಲವೆಂದು ಅಷ್ಟೇ. ಬಂದದ್ದಾಯಿತು, ಕುಳಿತುಕೋ. ಸೋದರ ದುಶ್ಯಾಸನ, ಅಗ್ರಜ, ಪ್ರಾರಂಭವಾದ ನರ್ತನ. ಯಾರಲ್ಲಿ ರಾಜನರ್ತಕಿಯನ್ನು ಬರಮಾಡಿ.
ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ. ಭಯಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ರೇಪು ಭಯಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಸೋದರ ಮಾವನ ಹಿದದಿ ಚತುರ ನಿಮ್ಮ ಸೋದರ ಮಾವನ ಹಿದದಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ನಿಮ್ಮ ಸೋದರ ಮಾವನ ಹಿದದಿ ಚತುರ ನಿಮ್ಮ ಸೋದರ ಮಾವನ ಹಿದದಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ್ ಕರುಣಾಳು ಕುರುಭೂಪ ರಾಜೇಶ್ವರ.
ಚೆಲುವ ನೀಲವರ್ಣಧಾರಿ ಚೆಲುವ ಕೊಳಲನ ಆದದಿ ಕೊಳಲನಾದದಿ ಕೃಷ್ಣ ಕೊಳಲನಾದದಿ ಕೃಷ್ಣ ಜಗದ ಜನರ ಮರುಳುಗೊಳಿಪ ನಿನಗೆ ಕೃಷ್ಣ ನಿನ್ನ ಮುದ್ದು ಪಾದಗಳಿಗೆ ಕೃಷ್ಣ ನಿನ್ನ ನೀಲವರ್ಣದ ಮುದ್ದು ಪಾದಗಳಿಗೆ ನರ್ತಕಿಯರ ಕರ ಸ್ಪರ್ಶಿಸಿ ಶಬಾಷ್ ಕೃಷ್ಣ ನರ್ತಕಿಯರ ಕರ ಸ್ಪರ್ಶಿಸಿ ನಮನಗಳು ಕೃಷ್ಣ ಏನಂದಿರಿ? ಈ ಕೃಷ್ಣನ ಚೆಲುವನು ನೀಲಾವರಣನು ನಮ್ಮ ಹಸ್ತಿನಾವತಿಯಲ್ಲಿ ಯಾರಿಲ್ಲವೇ? ಹೇಳಿ, ಬೇಡ ಮತ್ತೊಮ್ಮೆ ಹೇಳಿ. ಕೃಷ್ಣನ ಅದೇನು ಬೇಡ, ಬೇಡ ಇಟ್ಕೊಳ್ಳಿ. ಅಷ್ಟೇ ಹೇಳಿರೋದು. ಶೂಲಕ್ಕೆ ಏರಿಸಿಬಿಟ್ಟೆನು. ತಗದಿ ಮಿದಾಕ ಜೋನು ತಗದಿ ಮಿದಾಕ ಜೋನು ತಗದಿ ಮಿದಾಕ ಜೋನು ತಾಮ್ 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 ತಗದಿ ಮಿದಾಕ ಜೋನು ತಗದಿ ಮಿದಾಕ ಜೋನು ತಗದಿ ಮಿದಾಕ ಜೋನು ತಾಮ್ 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 ತದಿಮ್ ತದಕ ಜೋನು ತದಿಮ್ ತದಕ ಜೋನು ತದಿಮ್ ತದಕ ಜೋನು ತೈ ತೈ ತರ್ಗಡದಾಮ್ ತಕ ಜೋನು ತರ್ಗಡದಾಮ್ ತಕ ಜೋನು ತರ್ಗಡದಾಮ್ ತಕ ಜೋನು ತಾಮ್ 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 takadigu talangu tam 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 takadigu talangu tam 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 takadina tam tagadina dai tagadina tam hittagadina tam hittagadina tam hittagadina tam tergadam 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 tergadai tergadai tergadam ಬಲೆ ತಿರುಗಡದಾಮ್ ತಿರುಗಡದೈ ತಾಗದಿಮಿ ಜಣದಾಗದಿಮಿ ಜಣದಿಮಿ ದಾಕ ಜಣ ದಿಮಿ ದಾಕ ಜಣದಿಮಿ ದಾಕ ಜಣ ದಿಮಿ ದಾಕ ಜಣದಿಮಿ ಜಣದಾಗದಿಮಿ ದಾಕ ಜಣ ತಕ್ಕಿ ತತ್ತ ಜಣ ತತ್ತ ಜಣ ತಾಮ್ 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 ದೀಮ್ ತತ್ತ ಜಣ ತತ್ತ ಕಿಟ್ಟ ದೀಮ್ ತತ್ತ ಕಿಟ್ಟ ದೀಮ್ ತತ್ತ ಕಿಟ್ಟ ತತ್ತ ಜಣ ತ ದಿಂಗಿನ ತಾಮ್ ತಾಗದಿಮಿ ಜಣದಿಮಿ ಜಣದಿ ತಗದ ತಗದಿ ತಗದು ತಗದೈ ತಗದಿದ್ದಾಗ 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 ತಗದಿದ್ದೈ ತಗದಿದ್ದೈ ತೈ ತಗದಿನ ನಾಮ್ ತಗದಿನ ನಾಮ್ ತಗದಿನ ತಾಮ್ ದೀಮ್ ತಕ ಉದ್ದಕ ಉದ್ದಕ ದಿನ ದಿನ ದೀಮ್ ತಕ ಉದ್ದಕ ಉದ್ದಕ ದಿನ ದಿನ ದೀಮ್ ತಕ ಉದ್ದಕ ದೀಮ್ ತಕ ಉದ್ದಕ ಉದ್ದಕ ದೀಮ್ ತಗಿಟ್ಟ ತಕ ತಗಿಟ್ಟ ತಕ ತಗಿಟ್ಟ ತಿರುಗಡದಾಮ್
ಮಿದಕ ಜನದೆತ್ತು ಮಿದಕ ಜನ ದಿಟ್ಟಕ ಜನದಾಂ ದಿಟ್ಟಕ ಜನದಾಂ ದಿಟ್ಟಕ ಜನದಾಂ. ಕೃಷ್ಣನಿಗೀವನು ಅಲ್ಲ ಭೀಮನಿಗೀವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ. ಓ ಭೀಮನಿಗೀವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ. ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಅಲ್ಲವೇ ಶಕುನಿ ಮಹಾರಾಜರೇ, ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಅಲ್ಲವೇ ಶಕುನಿ ಮಹಾರಾಜರೇ, ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ. ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು. ಕರುಣಾಳು ಕುರುಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಟೇಶ್ವರಾಧೀರ್. ಕರುಣಾಳು ಗುರುಭೂಪರಾಜೇಶ್ವರ ಕರುಣಾಳು ಗುರುಭೂಪರಾಜೇಶ್ವರ ಕರುಣಾಳು ಗುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಕೃಷ್ಣ ಇಂಥ ಕೃಷ್ಣ ಇಂಥ ಅರ್ಥವನ್ನು ಆ ನಿನ್ನ ಮಿತ್ರ ಪಾಂಡವ ಸಭೆಯಲ್ಲಿ ಎಂದಾದರೂ ನೋಡಿರುವೆಯಾ ಅಥವಾ ಕೇಳಿರುವೆಯಾ? ಮುರಾರಿ ಸಭೆಗೆ ಬಂದ ವಿಚಾರವನ್ನು ತಿಳಿಸಬಹುದು. ದುರ್ಯೋಧನ, ಈ ಗುರುಜನರ ಮಾತನ್ನು ಅನುಸರಿಸಿ ಕೇಳುವುದಾದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆ. ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ತೆ ಏನು ಬೇಕಾದರೂ ಹೇಳಬಹುದು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಕೌರವೇಶ್ವರ. ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯವಾದ ಪರಿಪಾಲನೆಗಾಗಿ ಇದು ನನ್ನ ತಪ್ಪೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲದೆ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಪಾಂಡುನಂದನರು ಮರೆಯಲು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಅವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಹಂಬಲಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಶಾಂತಿ ಸಮಾಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರ ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಸುಖ ಸಂತೋಷದಿಂದ ಬಾಳು ಕುಮಾರ ಬಾಳು. ನನ್ನ ಕೊನೆಯ ಭಿಮತ. ಬಯಸೋ ಗಯ
ಕುಮಾರ ಕುಮಾರ, ದುರ್ಯೋಧನ ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯಿಂದ ಬಾಳು ಕುಮಾರ, ಬಾಳು. ಇದೇ ನನ್ನ ಅಭಿಮತ, ಇದೇ ನನ್ನ ಶಾಂತಿ. ಹೌದೌದು ದುರ್ಯೋಧನ, ನನ್ನದು ಅರಣ್ಯರೋಧನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡಲಿ, ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ನನ್ನಂಥ ಹಿರಿಯರಾದ ಕರ್ತವ್ಯ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಪಾಪ ಪಾಂಡವರಿಗೆ ಕೊಟ್ಟು ಸುಖ ಸಂತೋಷದಿಂದ ಬಾಳು ಕುಮಾರ. ಇದು ನನ್ನ ಅಭಿಮತ ಹಾಗೂ ಇದು ನನ್ನ ಸಲಹೆ. ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿಮಗಾಗಲಿ, ಆ ಕೃಷ್ಣನಿಗಾಗಲಿ, ಈ ಪಿತಾಮಹರಿಗಾಗಲಿ ನನ್ನೊಬ್ಬರಲ್ಲಿ ದೋಷಗಳು ಮಾತ್ರ ಕಂಡು ಬರುವವು. ಆ ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನು ಹೇಳಿದಿರಿ. ಅಣ್ಣನ ಮಾತುಗಳು ನನಗೊಪ್ಪಿದವು. ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ನಿನ್ನಂತ ಯುದ್ಧದ ಬಿರು ಮಾತುಗಳಿಂದ ಶಾಂತವಾದ ಕೃಷ್ಣ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನ್ಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಳಂಬಡಿಯುವ ಬುದ್ಧಿ ಏನದು ಮಾತ್ರ ಈ ದುರ್ಯೋಧನನಲ್ಲ. ಚೆನ್ನಾಗಿ ತಿಳಿದಿರು, ಇದು ಶುದ್ಧ ಶಕ್ತಿಯ ರಕ್ತವೇನು. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇದು ನಿನ್ನ ದುರಾಗ್ರಹದ, ದುಸ್ಸಾಹಸದ, ದುರಾಶಯದ, ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನಂದೆ? ಸಾಕು ನಿಲ್ಲಿಸು ಈ ನಿನ್ನ ವಾಗ್ಪಡವನ್ನು. ಏನಂದೆ? ನಮ್ಮದು ದುರಂಕಾರದ, ದುರಗ್ರಹದ, ದುರಂಕಾರದ, ದುಸ್ಸಾಹದ, ದುರಾಶೆ, ದುರಾಭಿಮಾನವೇ. ಹಾಗಲ್ಲ, ಹೇಳುವೆನು ಕೇಳಿ ಕೃಷ್ಣ. ಈ ಕೆಚ್ಚನೆ ಕೌರವೇಶ್ವರನ್ನು ಕಚ್ಚಬೇಕೆಂದಲ್ಲವೇ ಆ ನಿನ್ನ ತುಚ್ಛ ಭೀಮ, ಅದು ದುರಾಗ್ರಹ. ಲೋಕೈಕ ವೀರ, ಈ ನನ್ನ ಪ್ರಾಣ ಮಿತ್ರನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ಮಿತ್ರ ಪಾರ್ಥ, ಅದು ದುರಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತ ಕಬಡಿ ಸ್ನೇಹ ನಡೆಸಿರುವೆ ಆ ಪಾಂಡವರು, ಅದು ದುಸ್ಸವಾಸ. ದುರ್ಯೋಧನ ದುಶ್ಯಾಸನನ್ನು ಹೊಡೆಗಾಗಿ ಇಡೀ ಭರತ ಖಂಡದಲ್ಲಿ ತಮ್ಮ ದುತಾಪದಿಗಳನ್ನು ಹಾರಿಸಬೇಕೆಂದಲ್ಲವೇ ಆ ನಿನ್ನ ಮದಿಗಡ್ಡ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ಕೇಶಿಯರೆಂಬುದಾಗಿ ಬಾರಿ ಬಾರಿಗೂ ಜನ್ಮ ಕೊಚ್ಚಿಕೊಳ್ತಿರುವಲ್ವೇ ಆ ನಿನ್ನ ಗದಿಗೆಟ್ಟ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವುಗಳು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಆಗುವುದಿಲ್ಲ. ಅಣ್ಣನ ಮಾತುಗಳು ನನಗೊಪ್ಪಿದವು. ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ನಿನ್ನಂತದ ಯುದ್ಧದ ಬಿರು ಮಾತುಗಳಿಂದ ಶಾಂತವಾದ ಕೃಷ್ಣ. ಮೆಡಿಬಿಟ್ಟವಲ್ಲೇ ಎದುರಿಗೆ ಬಿದ್ದ ಎದುರಾಳಿಗಳನ್ನು ಸಕ್ಕನ್ನಡಗಿಸಬಲ್ಲೆ. ಆದರೆ ನಿನ್ನಂತ ಮಾತುಗಳು ಮಾತ್ರ ಸಹಿಸಲಾರೆ ಕೃಷ್ಣ.
ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡು ಸೇನಾ ಸಮೂಹವನ್ನೇ ಕಾಲಕ್ಕೆ ಬಿಡಬಲ್ಲ ಗಂಡುಗಳಿಗಳು ನಾವೆಂದು ತಿಳಿ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ನಿನ್ನ ಪಾಂಡುದಂದರು ಇಲ್ಲಿಗೆ ಕೊನೆಯದಾಗಲಿ ಹೋಗಲಿ ಹೋಗು. ಆ ಪಾಂಡವರಿಗೆ ತಿಳಿಸಿಬಿಡು, ಸಮರವೇ ಸಿದ್ಧವೆಂದು. ಕೃಷ್ಣ ಬಲವೈರಿಗಳ ಬಲಿ ಕೊಡದೆ ಬಿಡೆ ಬಲತ್ಕರಿಸಿದ ರಂಗಕ್ಕೆ ಬಲತ್ಕರಿಸಿದ ರಂಗಕ್ಕೆ ಬಲವೈರಿಗಳ ಬಲಿ ಕೊಡದೆ ಬಿಡೆ ಬಲತ್ಕರಿಸಿದ ರಂಗಕ್ಕೆ ಬಲತ್ಕರಿಸಿದ ರಂಗಕ್ಕೆ ಅಲ್ಲ ಅಜಬಲ ರಣದೊಳಗಿಳಿಸಿ ಚಲಂತನ ಕಾದಿಪದೆಯೋ ಅಲ್ಲ ಅಜಬಲ ರಣದೊಳಗಿಳಿಸಿ ಚಲಂತನ ನಿನ್ನ ಬಡ ಪಾಂಡವರ ಸೇನಾ ಸಮೂಹವನ್ನು ಕಲಕ ಬಿಡುವೆ. ಆ ನಿನ್ನ ಬಣ್ಣಕ್ಕೆ ಚಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನು ಇರದಿದ್ದರೆ ಆ ಸಿಂಧು ರಾಜನಲ್ಲ ಹರಡು. ಆ ನಿನ್ನ ಬಡ ಪಾಂಡವರಿಗೆ ಸಮರವೇ ಸಿದ್ಧವೆಂದು ತಿಳಿಸಿಬಿಡು. ಹರಡು ಕೃಷ್ಣ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಅಗೆಯ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂಥ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆ ಮಾತನಾಡುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಹೊರಟಿವಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮ ಸ್ವಾರ್ಥ ಸಾಧನೆಗಾಗಿ ಅಂತರಾಜ್ಯದ ನೆಪವೇ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಲು ಏಕೆ ನಾತನ್ಯಾರು?
ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನೇ ಅರ್ಪಿಸುತ್ತಿರುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಲೇ ಬಲೆ ಹಂಗಾದಿಪ, ಕೃಷ್ಣನ ಗಂಟಲು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸಿರಿ. ಭಾರತ ಭೂಮಿ ಸಜೈಸಿ ದುರಸ, ಭಾರತ ಭೂಮಿ ಸಜೈಸಿ ದುರಸ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೇ. ಭಾರತ ಭೂಮಿ ಸಜೈಸಿ ದುರಸ, ಸಮಾನ ಕರೆಸಿಗನಿ ನಿನ್ನನು ಜಾತರ, ಕರೆಸಿಗನಿ ನಿನ್ನನು ಜಾತರ, ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ, ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವರ ನೀಗಿ ಸೈ ಸೈರಣೆಯ ತಾಳೈ, ವೈರವನ ಸಿಗಿ ಸೈ ಸೈರಣೆಯ ತಾಳೈ, ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಹೊರಗುಣ ತೊನೆಸಿ, ಬಾಳೈ ಬಲು ಧರ್ಮ ನಿರುತ ಕರುಣ ಚರಿತ ವರ್ಣ ದಲಿತ ಹೊರಗುಣ ತೊನೆಸಿ, ಹೊರೆಯೈದರೆಯ ಭಾರತ ಭೂಮಿ ಸಜೈಸಿ ದುರಸ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಸ, ಜೈಸಿ ದುರಸ. ದುರ್ಯೋಧನ, ನಿನ್ನ ಸಹೋದರರನ್ನು ಗುರು ಹಿರಿಯರನ್ನು ಒಂದು ಸಾರಿ ದಿಟ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರಿಗೆ ಅವರ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪುವುದಾದರೆ ಹೋಗಲಿ, ಸಂಧಿಗೆ ಸಮ್ಮತಿಸು. ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಆ ಪಾಂಡವರು ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನ ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರುತ್ತಿರುವ ಜನಾರ್ದನ, ಯುದ್ಧವು ಕ್ಷತ್ರಿಯ ಧರ್ಮ. ಅರ್ಥ, ಕಾಮ, ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯರೆಂದಿಗೂ ಭಯಪಡುವುದಿಲ್ಲ. ಭಯಪಡಲಾರೆ, ಭಯಪಡು. ಕಡೆಗೂ ನನ್ನ ಮಾತನ್ನು ನಿರಾಕರಿಸಿಬಿಟ್ಟೆಯಾ? ಸ್ಥಿರನಾಗು ದುರ್ಯೋಧನ. ಯುದ್ಧವು ನಿನ್ನ ಭವಿಷ್ಯವಾಗಿದ್ದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಧರ್ಮರಾಯನನ್ನು ಕಪಟದ್ಯೂತಕ್ಕೆ ಎಳೆತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತಂದು ನೀನು ಮಾಡಿದ ಅವಾಚ್ಯ ಅಪರಾಧಗಳು ನಿರಂತರ ಅನಂತಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ವಾಣಾವತಾರದ ಅರಗಿನಾಮನೆ, ಏಕಚಕ್ರ ನಗರದ ಕುಂತಿಗಾದ ಭಂಗ, ವಿಷಪ್ರಾಶನ,
ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಗುರು ಹಿರಿಯರನ್ನು ಅನ್ಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಜಲಾರ್ದನ, ನಿನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡ ಈ ಚಲದಂಕಮಲ್ಲ ಚಕ್ರೇಶ್ವರ ಜನರ ದೃಷ್ಟಿಯಲ್ಲಿ ಬುದ್ಧಿನಾದರು, ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನವರೆಂತಾದರು ಕೃಷ್ಣ. ಕೃಷ್ಣ ಜನಾರ್ದನ, ಕೆಟ್ಟರು ಸರಿಯ ಕಟ್ಟ ಕಡಿಯೋದಾಗಿ ಕಾಡುಗಟ್ಟಬೇಕೆಂದು ಹಟ್ಟು ಹಿಡಿದ ಈ ಚಂಡಕುಲ ಚಕ್ರೇಶ್ವರನ ಕೆಳಗೆ ಕೇಕೆ ಹಾಕಿದ ಕಳಲ ಆ ನಿನ್ನ ಭಾಂಡವಳಿಸಿ ಪಾಂಚಾಲಿ ಹಂದೆ ಹಂದೆ ತೊಟ್ಟನು ಭೂತ ಪ್ರೇತ ಪಿಚಾಚ ಮಾಡಿದ ಭೂತ ರಾಜೇಶ್ವರ ಕಲಿವಂಶದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯವೇ ರಕ್ತದ ಬರುವಲ್ಲಿ ಅಭಿಮಾನದ ನಮ್ಮ ನಾನು ಆಶ್ಚರ್ಯ ಸಂಪನ್ನ ಅಭಿಮಾನದ ನಮ್ಮ ನಾನು ಮೊಸಳೆಯ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋಗುತ್ತೇನೆ. ಛಲವನ್ನು ಬಿಡೆ, ನ್ಯಾಯವನ್ನು ಕೊಡೆ. ಅಲ್ಲವೇ? ಹಾಗಾದರೆ ಮಾತನ್ನು ನಿರಾಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿತು ಅನುಚಿತವೇ ಏನು ಕಳಂಕ ಸ್ವರೂಪವೇ. ಕತ್ತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಳ್ಸೈರನೆ ಕತ್ತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಳ್ಸೈರನೆ
ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ಅದನ್ನು ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನು ಎತ್ತಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಏನ್? ಸಾರ್ವಭೌಮ. ಏನೆಂದು? ಅದು ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಪಡಬೇಕೆಂದು ನಮ್ಮ ಶಕುನಿ ಮಾವನವರು ಮುಖ್ಯ ಸಲಹೆ ನಿಂತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅತ್ಯದ್ಭುತವಾಗಿಯೇ ಸ್ವೀಕರಿಸುತ್ತೇನೆ. ಸಹೋದರ ದುಶ್ಯಾಸನ, ಸಿಂಧುರಾಜ, ಕರ್ಣ, ಮಾವ ಶಕುನಿ, ಈ ಕೃಷ್ಣನನ್ನು ಬಂಧಿಸಿರಿ. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ನಿನ್ನ ಅಂಗಾಂಗವನ್ನು ಬಂಧಿಸುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಮುದ್ರವನ್ನು ಪ್ರತಿಬಂಧಿಸಲು ಸಾಧ್ಯವೇ? ಈಗ ಬಂಧಿಸಿರಿ ನನ್ನನ್ನು. ಲೋಕಮಾಯೆ ಜಾಗರೂಕಳಾಗು. ಅಗ್ರಜ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ. ಅಗ್ರಜ, ಮಾಯೆ, ತಿರುಗಿಸು. ಕೆಲವು ರಹಸ್ಯವಾದ ಮಾತುಗಳನ್ನು ಆಡಬೇಕಾಗಿದೆ. ನನ್ನೊಡನೆ ಬಾ ಕರ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವಾದರೂ ಏನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಾತಿಶಯಗಳು ನಿನ್ನಲ್ಲಿ ಕಂಡುಬರುವೆ. ಸ್ವಲ್ಪ ವಿಚಾರ ಮಾಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುತ್ತಿಲ್ಲವಲ್ಲ ದೇವ? ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಅಂಶದೊಳವತರಿಸಿದ ಸುಕುಮಾರಬ, ದುರಧೀರ ಸುಕುಮಾರಬ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ರವಿಯ ಕಿರಣ, ರವಿಯ ಕರಣದಿ ಧರೆಯ ಬೆಳಗುವ ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತನೆ ಸುಕುಮಾರಬ, ದುರಧೀರ ಸುಕುಮಾರಬ. ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಕರ್ಣ. ಕರ್ಣ, ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ, ಘನತರವೆನಿಸಿದ ಮೇದಿನಿಯೊಳು ನೀ, ಘನತರವೆನಿಸಿದ ಮೇದಿನಿಯೊಳು ನೀ, ಮಹಾಮಹಿಮನೆಂದೆನಿಸಿ ಮೆರೆ ನವಿಸುತ್ತನೆ ಸುಕುಮಾರಬ, ದುರಧೀರ ಸುಕುಮಾರಬ. ಸುಕುಮಾರಬ, ಸುಕುಮಾರಬ, ಸುಕುಮಾರಬ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಪವಿತ್ರವಾದ ಸೂರ್ಯವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ.
ಅವರ ತಲೆ ಕಾಯಲು ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು. ಇಂದು ವದನ ಅಪ್ಪನಿಂದೆ ಎನಿಪೆಂದೆ. ಪರಮಾತ್ಮ, ಇಂದು ವದನ ಹಬ್ಬನಿಂದೆ ಬಂದ ವಿಮೋಚನ ಮಾಧವನರಿಯದೆ. ಬಂದ ವಿಮೋಚನ ಮಾಧವನರಿಯದೆ ಬಾ ಶೋಧನೆಯೇ ಜನ್ಮ ರಹಸ್ಯದ ಅಂತರ್ಯವರಿತು ಜನ್ಮದಾತೆಯ ಹೃದಯವರಿತು. ಕೃಷ್ಣ, ಜನ್ಮ ರಹಸ್ಯದ ಅಂತರ್ಯವರಿತು ಜನ್ಮದಾತೆಯ ಹೃದಯವರಿತು. ಜೀವಿಸಲೇ ಬರಿ ಸಹಜದ ಜೊತೆಗೂಡಿ. ಜೀವಿಸಲೇ ಬರಿ ಸಹಜದ ಜೊತೆಗೂಡಿ. ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವ ಶೋಧನೆಯೇ ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರಾಗಿದ್ದರಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ಪ್ರವರವಾದಿ ನರಕವು ಪ್ರಾಪ್ತವಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನು ದೇವ? ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಪಡೆಯಲು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕೋಪವಾದಕ್ಕೆ ಎದರಿ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ಸೂತರು ನಿನ್ನನ್ನು ಸಾಕಿ ಸಲುಹಿದರು. ಈಗ ನೀನು ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ. ಈಗಲೂ ನನ್ನ ಸಂಗಡ ಬಾ ಕರ್ಣ. ಪಾಂಡುಕುವರರ ಸೇರುತ್ತ ನೀನು ಕರ್ಣ, ಪಾಂಡುಕುವರರ ಸೇರುತ್ತ ನೀನು ಕರೆಯನು ಪೊರೆಯೈ ಧರ್ಮದ
ನಾಂತಿಹ ಬಿರುದ ಕರ್ಣ ಕರ್ಣ ದಾನಶೂರನೇ ನಾಂತಿಹ ಬಿರುದ ಬರೆಸಿದ ನಿಜ ಪರಗುಣಶೀಲ ಮೆರೆಸಿಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ನೀ ಬಾರೈ ಸುರಚಿರ ಶರದರ ಶರಣನ ಪೊರೆಬನೆ ಸುರಚಿರ ಶರದರ ಶರಣರ ಪೊರೆಬನೆ ಸುರಚಿರ ಶರದರ ಶರಣರ ಪೊರೆಬನೆ ಮಾತನ್ನು ಪ್ರೇಮ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ ಈಗಲೂ ನನ್ನ ಸಂಗಡ ಬಾ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಮಾಡಿ ಅವರಿಂದಲೂ ಸಾಮಂತ ರಾಜನಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ಬಾಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ, ಹೇ ನೀಚ, ಹೀನ ಕುಲದವನು ಎಂದು ಹೀಯಾಳಿಸುತ್ತಿರುವರಲ್ಲ, ಅವರಿಗೆ ನಾನು ಇಂಥವನೇ ಎಂಬ ವಿಚಾರ ತಿಳಿದಿದೆಯಾ ದೇವ? ತಿಳಿಯದು ಕರ್ಣ. ನಿನ್ನ ತಾಯಿಗಾಗಲಿ ನಿನ್ನ ಸಹೋದರರಿಗಾಗಲಿ ನೀನು ಇಂಥವನು ಎಂಬ ವಿಚಾರ ತಿಳಿಯದು. ಆದರೆ ನಿನ್ನ ತಾಯಿಯಾದ ಕುಂತಿಯು ನಿನ್ನ ನೋಡಿದಾಗಲೆಲ್ಲ ಪರಮಾತ್ಮ, ಆ ಕರ್ಣನಾರು ಆತನನ್ನು ನೋಡಿದರೆ ನನಗೆ ಮರುಕು ಮುಂತಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಹೇಳಿ ಬಂದಳು. ಕರ್ಣ, ನಿನ್ನ ತಾಯಿಯಾದ ಕುಂತಿಯು ನಿನ್ನನ್ನು ನೋಡಲು ಗಂಗಾ ನದಿ ತೀರಕ್ಕೆ ಬರುವಳು. ಅವಳನ್ನು ಮನಸಂತೋಷಪಡಿಸು, ನೋಯಿಸಬೇಡ. ತಮ್ಮೆಚ್ಚ ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ಆಗಬಹುದು ದೇವ. ಕರ್ಣ, ಎತ್ತ ಕರುಳು ಜೋಪಾನ. ಆಗಬಹುದು ದೇವ. ಪರಮಾತ್ಮನು ಎಂದೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾರು ಆನೆ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿ ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿ ಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆ ನನ್ನ ಪರಮವೈರಿ ಅರ್ಜುನ, ಅವನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂಬ ವಿಚಾರ ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ.
ಕೊಲದೆ ನಾಂ ಬಿಟ್ಟೊಡೆ ಕೊಲದೆ ನಾಂ ಬಿಟ್ಟೊಡೆ ಕೌರವೇಂದ್ರನು ಈ ದಾರುಣಿಯೋಳ್ ಸುಖ ಸಂಪತ್ತಿ ಬಾಳ್ವನೆ ಚಲದಿಂ ಪಾರ್ಥನ ರುಂಡವಂ ಕಡಿದು ಚಲದಿಂ ಪಾರ್ಥನ ರುಂಡವಂ ಕಡಿದು ಮತ್ಸ್ವಾಮಿಗೆ ಮಮತ್ಸ್ವಾಮಿಗೆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ಆನಂದವಂ ಸಲ್ಲಿಸಲ್ ಆಗದೆ ಪಾರ್ಥನ ಘೋರ ಶರಕೆನ ಪಾರ್ಥನ ಘೋರ ಶರಕೆನ ತುತ್ತಾಗಲೇ ಎನಿಸಿದೆ ಚಿಂತೆ. ಹೇ ದೇವ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ಪಾಂಚಾಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಕಾಂತೆ ಶಾಂತೆ ವರಧೀರಳಾಗಿ ವರಪತ್ತಿಯಾಗಿ ಮರ್ಗೋಬೇಕೆಲೆ. ಕಾಂತೆ ಶಾಂತೆ ವರಧೀರಳಾಗಿ ವರಪತ್ತಿಯಾಗಿ ಮರ್ಗೋಬೇಕೆಲೆ. ಪಾಂಡು ಪುತ್ರರ ಪತಿಯಾಗಿ ನೀನು ಪಾಂಡು ಪುತ್ರರ ಪತಿಯಾಗಿ ನೀನು ಚಂಡಕ್ಕಿಂತದಿಂದ ಕಡುಕೋಪವೇಕೆ ಗಡುಕೋಬೇಕೆ ಕೋಮಲಾಂಗಿಯೇ. ಕಾಂತೆ ಕಾಂತೆ ವರಧೀರನಾಗಿ ವರಪತ್ನಿಯಾಗಿ ಮರುಗುವಬೇಕೆಲೆ ಮರುಗುವಬೇಕೆಲೆ. ಅಳಬೇಡಪ್ಪ, ಯಾಕೆ ಇಷ್ಟೊಂದು ನಿಷ್ಕಾರಣಗಳಿತಿರಬೇಕೆ? ಅಳಬೇಡ ಪಾಂಚಾಲಿ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿಗಳಿಗೆ ಒಂದಲ್ಲ 10 ಕಾರಣಗಳಿರು. ಹೇ ದೇವ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ. ಅದು ಭಗವನ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಏಕೆ ಇರುವುದಿದೆ? ಅದು ಇಂದಿನ ಮಾತು ಪಾಂಚಾಲಿ. ನಾನು ಯಾರ ಆಜ್ಞಾಧಾರಕನಲ್ಲ. ಏಕೆ ರೋದಿಪೆ ತರುಣಿ ಮನೆಯ ನಿಮ್ ಏಕೆ ರೋದಿಪೆ. ಬಿಡು ಬಿಡು ನಿನ್ನ ಹಳರ ಬದಿವೆ ದುರುಳರ ಒಡಲ. ಬಿಡು ಬಿಡು ನಿನ್ನ ಹಳರ ಬಗೆವೆ ದುರುಳರ ಒಡಲ. ಏಕೆ ರೋದಿಪೆ ತರುಣಿ ಮನೆಯ ನಿಮ್ ಏಕೆ ರೋದಿಪೆ. ಅಗ್ರದಾಣೆಯ ಮೀರಿ ಶೀಘ್ರ ಗುರುಕುಲ ಸೇರಿ. ಅಗ್ರದಾಣೆಯ ಮೀರಿ ಶೀಘ್ರ ಗುರುಕುಲ ಸೇರಿ ಬಗ್ಗಿಸುವೆನು ಮದಾಂಧಕಳರ ಮಗ್ನಳಾದರೆ. ಬಿಡು ಬಿಡು ಚಿಂತೆಯ ಬಗ್ಗಿಸುವೆನು ಮದಾಂಧಕಳರ ಮಗ್ನಳಾದರೆ. ಬಿಡು ಬಿಡು. ಏಕೆ ರೋದಿಪೆ ತರುಣಿ ಮನೆಯ ನಿನ್ ಏಕೆ ರೋದಿಪೆ ಏಕೆ ರೋದಿಪೆ. ಅಣ್ಣನ ಒಂದು ದಿನದ ವೇಕಾದ ನಿಂದನೆಯು ಒಂದು ದಿನದ ವೇಕಾದ ನಿಂದನೆಯು ನಮ್ಮ ಸಾಯುವರು ಬಿಟ್ಟಿತ್ತಲ್ಲ. ಅಣ್ಣನು ಅಪರಾಧ ಕ್ಷಮಿಸುವಂತೆ ನಿನ್ನಲ್ಲಿ ಹಲವಾರು ಬಲ್ಲಿ ಕೇಳಿಕೊಂಡಿಲ್ವೇ? ಆಯಿತು, ಆಗಿ ಹೋಯ್ತು. ಅದನ್ನು ಮರೆತು ಬಿಡು ಪಾಂಚಾಲಿ. ನನ್ನೊಡನೆ ತಿಳಿಸಬಾರದು. ತಿಳಿಸುತ್ತೇನೆ ಪ್ರಾಣೇಶ್ವರ. ಅಯ್ಯೋ, ಅದರಿಂದ ಆಗುವ ಪ್ರಯೋಜನವಾದ್ರೆ ಎಷ್ಟಾದ್ರೂ
ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ವೇನು? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ಅದು ಹಿಂದೆ. ಅದು ಹಿಂದಿನ ಮಾತು ಪಾಂಚಾಲಿ. ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಮಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಕಳುಹಿಸಿದ್ದಾರೆ. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಬೆಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನಳರಿ ಪುನಃ ಸಂಧಿಗೆ ಪ್ರಯತ್ನವೇ? ನನ್ನ ಸಂಶಯವು ನಿಶ್ಚಯವಾಯಿತು. ರಾಯಭಾರಕ್ಕೆ ಯಾರು ಹೋಗಿದವರು ಪಾಂಚಾಲಿ? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣನಲ್ಲವೇನು? ಏನು ಗೋಪಿಕಾಂಗಿನಿಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರ್ಕಿದ ಹಿಂದಿರುಗಿದಾನೆ ತಿಳಿಯಿತು. ಈಗಾಗಬಹುದೆಂದು. ಅದಿರಲಿ ದೇವಿ, ಆ ಭಾನುಮತಿಗೆ ಏನೊಂದು ಉತ್ತರನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಏ ಭಾನುಮತಿ ಎಂಬುದಾಗಿ. ಬಾಪು ಪಾಂಚಾಲಿ, ಬಾಪು, ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆ ತಿಳಿದಿ ಎಂದು ಭಾವಿಸಿದ್ದೆನು. ಅದಿರಲಿ ಇದೆ, ತೊಡೆಯನ್ನು ಅಲಂಕರಿಸು. ಬಾಪು ಪಾಂಚಾಲಿ, ಬಾಪು, ನೀನು ನಮ್ಮ ಸಂಗಡ ಕದನ ಆಡುವುದರಲ್ಲಿ ಚತುರತೆ ತಿಳಿದಿ ಎಂದು ಭಾವಿಸಿದ್ದೆನು. ಈ ಸಂತೋಷದ ಸಮಯದಲ್ಲಿ ಈ ಸಂತೋಷ ಸಮಯದಲ್ಲಿ ನನ್ನ ತೊಡೆಯನ್ನು ಅಲಂಕರಿಸುವಂತೂ ಬೇಡಿಕೊಳ್ಳುತ್ತಿದ್ದೇನೆ ಪಾಂಚಾಲಿ. ಉಟ್ಕೊಳ್ಳಲ್ವಲ್ಲ. ನಡೆರಿ ಪ್ರಾಣೇಶ್ವರ, ಅಲ್ಲಿ ಕುಳಿತುಕೊಳ್ಳೋಣ ಇಬ್ಬರು. ಸ್ಥಳಾವಕಾಶವೇ ಇಲ್ಲವಲ್ಲ ಸ್ವಾಮಿ? ಕುತ್ಕೊಳ್ಳಿ. ಅಯ್ಯೋ ದೇವ. ಬಾ ಪಾಂಚಾಲಿ. ಜಾಣೆ ಮುದ್ದಾಡುವೆನು ಬಾರಿ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಮುದ್ದಾಡುವೆನು ಬಾರಿ. ಪಾಂಚಾಲಿ, ಗುರುಕುಲದ ಮರ ಕೆಣಕು ತರಣದ ಕುರುವಂಶವೆನ್ನೇ ನಾಶವ ಗೈವೆ. ಗುರುಕುಲದ ಮರ ಕೆಣಕು ತರಣದ ಕುರುವಂಶವೆನ್ನೇ ನಾಶವ ಗೈ. ಅದುರ್ಣ ದುಶಾಸನ ಎದೆಯನ್ನು ಬಗೆದು, ಅದುರ್ಣ ದುಶಾಸನ ಎದೆಯನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಬಾರಿ. ಜಾಣೆ ಮುದ್ದಾಡುವೆನು ಬಾರಿ, ಭೀಮನ ಪ್ರೀತಿಯ ಪ್ರೇಯಸಿ
ಪ್ರಾಣೇಶ್ವರ ಪಾಂಚಾಲಿ ಚೆಲ್ಲುತ್ತ ಸೇರುವೆಯ. ಪಾಂಚಾಲಿ ಸ್ವಾಮಿ ಆಗ ಆಗ ಯಾವಾಗ ಓಹೋ ಪ್ರಾಣೇಶ್ವರ, ಎಂದಿಗೆ ಆ ಕೌರವರ ಶಿರವನ್ನು ಈ ಧರೆಗೆ ಕೆಡಹುವಿರು? ಎಂದಿಗೆ ಅವರ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವಿರು? ಆಗ ಚೆಲ್ಲುತ್ತ ಸೇರುವೆ ಕಾಶಿಯಲ್ಲಿ. ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ ಕಾಶಿಯಲ್ಲಿ. ಸಮಯವಿದೆ ಶೃಂಗಾರಕ್ಕೆ ಪ್ರೇಮ. ಪಾಂಚಾಲಿ ಸಮಯವಿದೆ ಶೃಂಗಾರಕ್ಕೆ ಪ್ರೇಮ. ಭ್ರಮದೆಯ ಮನಸ್ಸಿಲ್ಲದೆ ಪಾಂಚಾಲಿ ಭ್ರಮದೆಯ ಮನಸ್ಸಿಲ್ಲದೆ ಸಮಯವಿದೆ. ಪಾಂಚಾಲಿ ಪ್ರಾಣೇಶ್ವರ, ಆದರೂ ನೀವು ಎಲ್ಲವನ್ನು ಮರೆತು ಹೋದಂತೆ ಕಾಣಿಸುತ್ತಿರುವುದಲ್ಲವೇ? ಈ ಹಿಂದೆ ಬಿಚ್ಚಿದ ನನ್ನ ಕೇಶ ರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೇನನ್ನು ಹೇಳಿದ್ರಲ್ಲವೇ ಪ್ರಿಯ? ಪಾಂಚಾಲಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯ ಕೇಳಲು ಅಪೇಕ್ಷಿಸುತ್ತಿರುವೆಯ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಏಡಿಯಲ್ಲ ಈ ಪ್ರಚಂಡ ಭೀಮನು. ಆಹಾ, ನಿಜವೇ? ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪಗಳು ತೊಡಲಿ. ನಾನು ಬಹಳ ಆತುರದಿಂದ ಯುದ್ಧವನ್ನು ಅಪೇಕ್ಷಿಸುತ್ತಿರುವನು. ಧರ್ಮ ಪ್ರಯಾಣದ ಎದುಷ್ಟರನ್ನು ದುರ್ಯೋಧನ ಅನಂತ ಅಪರಾಧನ ಕ್ಷಮಿಸಬಹುದು, ಈ ಭೀಮ ಮಾತ್ರ ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆಲ್ಲ ಶ್ರೀಯರೇ ಮೂಲ ಕಾರಣರೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣರೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಆದರೆ ಈ ಭೀಮನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವಾಗಿದೆ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ದುಡುಕಿ ಸಮರ ಬಯಸುವುದನ್ನು ಚಿತ, ದುಡುಕಿ ಸಮರ ಬಯಸುವುದನ್ನು ಚಿತ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬೆರುಮುದೆ ಸಾಗರು, ಮಡದಿ ಪಾಂಚಾಲಿಯ ಬೆರುಮುದೆ ಸಾಗರು, ಗುರು ಸಂಜಾತ ನರಳಿಸತಿರುವುದೇ ಗುರು ಸಂಜಾತರ ನರಳಿಸತಿರುವುದೇ. ತಳಿದವನು ಮುಂದೆ ಬಾಳಿಯನು ಎಂಬ, ತಳಿದವರು ಮುಂದೆ ಬಾಳಿಯರು ಎಂಬ, ಹಿರಿಯರ ವಾಣಿಯ ಮರೆಯುವುದನ್ನು, ಹಿರಿಯರ ವಾಣಿಯ ಮರೆಯುವುದನ್ನು, ಬಿಡು ಕೋಪವ ಮನದಿ ಬಿಡು ಕೋಪವ ಮನದಿ. ಇದೇನು ತಮ್ಮ, ನನ್ನಲ್ಲಿ ಕೋಪವೇ?
ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುವುದಲು ಸರಿಯಾದ ಉತ್ತರವನ್ನು ಕೊಡಬಹುದಲ್ಲವೇ? ಅಣ್ಣ ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರ ಮೇಲೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ಒಂದು ವಿಷಯವನ್ನು ಹೇಳಬೇಕೆಂದಿದ್ದನು. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳಿ ಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ನಾನು ಒಂದು ಗಳಿಗೆಯೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯೇ ಆಗಲಿ, ಅರ್ಜುನನ ಸಹಾಯವನ್ನಾಗಲಿ ಈ ಭೀಮ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಸಾಕು. ಗುರುಕುಲವನ್ನು ಸಮಲವನ್ನು ನಾಶ ಮಾಡಿ ನಿಶ್ಚಿತರಾಗಿ ಸಂಧ್ಯಾ ಪ್ರಸ್ತಾಪಗಳು ತೊಡಗಿರಿ. ನನಗೆ ತೋರಿಸಿದಂತೆ ನಾನು ನಡೆದುಕೊಳ್ಳುತ್ತೇನೆ. ಕೋಪ ಮಾಡಬೇಡವಣ್ಣ, ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯನು. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸಿ ಸಮಯವಿದಂತರಿತೆಯ ತರುಣಿ ಇದು ಗುಡವು. ಮಾನಿನಿ ಮನದ ವೇದನೆ ಸಮಯವಿದಂತರಿತೆಯ ತರುಣಿ ಇದು ಗುಡವು. ಧರ್ಮಜನೆಯ ನಿರ್ಮಲ ಪ್ರಾಣರು ಇಂಥ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನದೇವಿ. ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಇಷ್ಟೊಂದು ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುತ್ತಿರುವುದು. ಏನಿದು, ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವನು. ಈ ಸಂಧಿಯ ಫಲಫಲ ಕೇಳುವುದರಿಂದ ನನಗೆ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ಪೌರುಷ ಪುರಸ್ಕಾರವು ನಿಮಗಿರಲಿ. ನಾನು ನನ್ನ ಇಚ್ಛೆಯಂತೆ ನಡೆದುಕೊಳ್ಳುವ ಸ್ವಾತಂತ್ರ್ಯ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಯದುಪತಿ ನಮ್ಮ ನೋಡನಗುತ್ತಿ ಇತ್ತ ಕಡೆ ಬರುತ್ತೀನಿ. ಅವರಿಂದ ರಾಜ್ಯಸಭೆ ಸಮಾಚಾರ ತಿಳಿದು ಬಳಿಕ ನೀವು ಇಷ್ಟದಂತೆ ಮಾಡಿ ಸ್ವಾಮಿ. ಪರಮಾತ್ಮ, ಪಾಂಡವಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿದ್ದೇವೆ. ಕೀರ್ತಿಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ, ದ್ರೋಣಾದಿಗಳು ಎಲ್ಲರೂ ವಿಧ ವಿಧವಾಗಿ ಬಗೆ ಬಗೆಯಾಗಿ ಸತ್ಕರಿಸಿದರು. ಸಂಧಿಯ ವಿಚಾರವೂ ನಡೆಯುತ್ತೆ? ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನು ಹೋಗುವೆನು. ಅವ್ರ ಇಚ್ಛೆಯಂತೆ ಅವರು ನಡೆಯಲಿ, ಅವ್ರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿಸಿ
ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಹೊಂಚು ಹಾಕಿ ಸಂಚು ಮಾಡಿ ಕಿಚ್ಚನ್ನೆಬ್ಬಿಸಿ ಈ ಸಂಧಿ ಸಮಸ್ಯೆಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆ ಅಂತ 5 ಗ್ರಾಮಗಳ ಸಂಧಿ ಆಗೈತೆ. ಓಹೋ, ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ಕೃಷ್ಣ ನಿನ್ನ ಅಭಿಮತ. ಈಗ ತಿಳಿಯಿತು ನಿನ್ನ ಅಭಿಮತ ಕೃಷ್ಣ. ಅಜ್ಞಾಸವ ನೆಪದಿಂದ ಅರ್ಜುನನು ಬೆಳೆತೊಟ್ಟನು. ಈ ಸಂಧಿ ಹೆಸರಿನಲ್ಲಿ ನಮಗೆ ಸೀರೆ ಉಣಿಸಲು ಯವಣಿಸಿರುತ್ತಿರುವ ಯಾದವ ಗ್ರಾಣಿ ಈ ಪಾಂಡುಪುತ್ರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಇಷ್ಟೊಂದು ಅಸಮಾಧಾನವೇಕೆ? ಸ್ವಲ್ಪ ನಿಧಾನವಾಗಿ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ ಇರುವುದು? ನಿಕಟವಾದ ಸಂಬಂಧವಿರುವುದು. ಸಭೆಯಲ್ಲಿ ಏನು ನಡೆಯಿತು? ಮುಂದೇನಾಯಿತು? ನಿಮ್ಮ ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಕೌರವರೆಲ್ಲರೂ ಒಪ್ಪಿದರು. ಯಾರ್ಯಾರು ಯಾರ್ಯಾರು ಒಪ್ಪಿದರು? ಮತ್ಯಾರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಒಪ್ಪಿದರು. ಆ ದುರ್ಯೋಧನನೂ ಒಪ್ಪಿದನು. ಇಲ್ಲಿ ಇನ್ನೂ ಕೆಲಸ ಇಲ್ಲ ಪರಮಾತ್ಮ. ಈ ದುರ್ವಾತನ ಕೇಳಬೇಕೆಂಬ ನಿಮ್ಗೆ ಇಚ್ಛೆ ಆಗಿತ್ತು. ಅದನ್ನು ಚೆನ್ನಾಗಿ ಸಾಧಿಸಿ ಸೋದರರೇ, ನಿಮ್ಮ ಅಪೌರುಷ ಫಲಗಳನ್ನು ನೀವೇ ಭುಂಜಿಸಿರಿ. ನನಗೆ ಇದರಲ್ಲಿ ಒಂದು ಯಾರೇ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಭೀಮಸೇನ, ನಿಲ್ಲಯ್ಯ. ನೀನು ಇಡಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವ ಬಗೆ ಹೇಗೆ? ಸ್ವಲ್ಪ ಸಮಾಧಾನವಾಗಿ ನನ್ನ ಮಾತನ್ನು ಕೇಳು. ಸುಮ್ಮನೆ ಕಾಣಬೇಡ ಕೃಷ್ಣ. ಈ ಸಂಧಿ ಸುದ್ದಿಯು ಒಪ್ಪಕೂಡದು. ನಿನಗೆ ಒಪ್ಪುವ ವಿಚಾರ ಒಂದಿದೆ. ಆ ದುರ್ಯೋಧನನು ಒಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಅದರ ಉದ್ದೇಶ ಸಂಧಿ ಆಗಿರಲಾರದು. ಹೇಳು ಕೃಷ್ಣ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ಈ ಪರಿಹಾಸವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ಆ ಗದೆಯನ್ನು ಪಕ್ಕಕ್ಕಿಡು. ಹೀಗೆ ನನ್ನ ಪಕ್ಕದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳೋನು. ಈಗಲಾದ್ರೂ ಹೇಳು. ಭೀಮಸೇನ, ನೀನು ಕೋಪ ಮಾಡುವುದಿಲ್ಲವಷ್ಟೇ? ಆಗಲಿ. ಈಗ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ ಕೃಷ್ಣ. ಭೀಮ, ಬಿಡಯ್ಯ ಗದೆಯನ್ನು. ಬಿಡಯ್ಯ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ನಿನ್ನ ಬಳಿ ಹಿಡಿದಿಟ್ಟುಕೋ. ಯಾಜ್ಞಸೇನಿ, ಸಮೀಪಕ್ಕೆ ಬಾ ಸಹೋದರಿ. ತೆಗೆದುಕೋ ಈ ಹಗ್ಗವನ್ನು. ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿರುವೇನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ಪಂಡಿತಿಯಂತೆ. ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಕೃಷ್ಣ ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗದಿಂದ ಆ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನಿಸಿದರು. ಯಾರು ಈ ಕಾರ್ಯವನ್ನು ಮಾಡಿದರು? ಮತ್ತಿನ್ಯಾರು? ದುರಾಚಾರಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು.
ದುರಭಿಮಾನಿಯಾದ ಆ ದುಶ್ಯಾಸನನು ಬಂಧಿಸಲು ಪ್ರಯತ್ನಿಸಿದನು. ಇಂತಹ ಕಾರ್ಯವನ್ನು ಅವರಿಗಲ್ಲದೆ ಮತ್ಯಾರಿಗೆ ಮಾಡಲು ಸಾಧ್ಯ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆ ದುರಾತ್ಮರು? ಪಾಂಚಾಲಿ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಉತ್ತರದ ಪ್ರಶ್ನೆ ಇಲ್ಲವಣ್ಣ. ಅಣ್ಣ ಭೀಮಸೇನ ಸಹಾಯದಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದ ಆ ದುರ್ಯೋಧನನ ದುರಹಂಕಾರಕ್ಕೆ ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಉಳಿದಿರುವುದು ಒಂದೇ ಆ ಕುರುನಂದರಿಗೆ ಉಳಿದಿರುವುದು ಒಂದೇ ಪ್ರತ್ಯುತ್ತರ. ಅಷ್ಟು ಮಾತ್ರವಲ್ಲ, ಸಂಧಿಯ ವಿಚಾರವಾಗಿ ದುರ್ಯೋಧನನು ಹೇಳಿರುವ ಸಂದೇಶವನ್ನು ಕೇಳಿರಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿ ಏಕೆ? ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿ ಏಕೆ? ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. ಐವರಿಗೈದು ರಾಜ್ಯವ ಕೊಡೆನು, ಭೂಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ರಾಜ್ಯವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗಲೆಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗಲೆಂದ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿ ಏಕೆ? ಹಿಡಿಂಬಾಪತಿ ಏಕೆ? ಏಕೆ? 5 ಮಾರು ಭೂಮಿಯನ್ನು ಸಹ ಕೊಡುವುದಿಲ್ಲ. ಸಂಧಿಯ ವಿಚಾರದಲ್ಲಿ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ಶಸ್ತ್ರಾಸ್ತ್ರಗಳ ಆಸ್ವಾಲನದಲ್ಲಿ, ವೀರರತಿಗರ ಗೋಸ್ವರದಲ್ಲಿ ಎಂದು ಹೇಳಿಯೇ ಬಿಟ್ಟ. ಪರಮಾತ್ಮ ಹರಿಸಾರ್ವಭೌಮ ನಿನ್ನ ಮೊರೆಯಿಟ್ಟು ಬೇಡ. ಸಾರ್ವಭೌಮ ನಿನ್ನ ಮೊರೆಯಿಟ್ಟು ಬೇಡ. ಕರುಣದಿಂದ ವಿಷಯ ಕೃಷ್ಣ.
ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ನಾನು ಎಂದಿಗೂ ಈ ಯುದ್ಧಕ್ಕೆ ಅಪೇಕ್ಷೆ ಪಟ್ಟವನಲ್ಲ. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಅಗ್ರಜ! ಅರ್ಜುನ! ಪರಮಾತ್ಮ ನನ್ನ ಕೈಗಳನ್ನು ಬಿಡಿಸಿ. ಏಕೆ ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಎಲ್ಲಿ ನನ್ನ ಗದೆ? ಅರ್ಜುನ, ಎಲ್ಲಿ ನನ್ನ ಗದೆ? ಈಗರ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ವಾಯುದೇವರ ಅಂಶದಿಂದ ಜನಿಸಿತ್ತು ನಿಜವಾಗಿದ್ದರೆ, ನನ್ನ ತಾಯಿ ವೀರಮಾತೆ ಕುಂತಿದೇವಿ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿಯನ್ನು ನಾನು ಗದಾದಂಡಿಂದ ನಾಶ ಮಾಡಿ ಆ ದುಶ್ಯಾಸನ ಮುಕ್ತ ಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ದ್ರೌಪದಿಯ ಬಿಳಿ ಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ನನ್ನ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಲ್ಲಿ ಒತ್ತಿ 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 ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರ